ಅಲ್ಲ, ಬಿಲ್ಲನ್ನು ಮಹಿಳಾ ಮೀಸಲಾತಿ ಬಿಲ್ಲನ್ನು ಸೋಲಿಸಿದ್ದು ಯಾವ ಪಕ್ಷ ಯಾರು ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ಇದರಲ್ಲಿ ಯಾವುದೇ ಒಂದು ಸೀಕ್ರೆಟ್ಗಳಿಲ್ಲ ಅಥವಾ ರಾಜಕೀಯ ಇಲ್ಲ. ಯಾವ ಪಕ್ಷ ಸೋಲಿಸಿದೆ, ಯಾವ ಪಕ್ಷ ಮಹಿಳಾ ಪರವಾಗಿದೆ ಅಂತ ಹೇಳಿ ಕೂಡ ನಮಗೆಲ್ರಿಗೂ ಕಾಣಿಸೋ ಥರ ಇವಾಗಿದೆ. ನನಗದೇ ಆಶ್ಚರ್ಯ ಅನಿಸ್ತು, ಯಾಕೆ ಈ ಥರ ಸೋಲಿಸಿದ್ರು. ಇವಾಗಲಾದರೂ ಈ ಬಿಲ್ಲನ್ನು ಪಾಸ್ ಮಾಡ್ಬೋದಾಗಿತ್ತು. 33% ಅಂತ ಕನಸು ಕಾಣ್ತಿದ್ದ ಎಷ್ಟೋ ಮಹಿಳೆಯರ ಕನಸಿಗೆ ಭಂಗ ತಂದರು. ಮತ್ತು ಆಫ್ಕೋರ್ಸ್ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಒಂದಷ್ಟು ಸ್ಥಾನಗಳನ್ನು ಕೊಡ್ತಾ ಇದ್ದೀರಿ, ಅದೊಂದು ಸಂತೋಷ. ಆದರೆ ರಾಜಕೀಯದಲ್ಲೂ ಕೂಡ ಈ ಸ್ಥಾನಗಳನ್ನು ತಾವು ಕೊಡಬೇಕಿತ್ತು. ಇದು ಖಂಡಿತವಾಗ್ಲೂ ಮಹಿಳೆಯರಿಗೆ ಮೋಸ ಆಗಿದೆ ಅಂತಲೇ ಅರ್ಥ. ಇದು ಆ ಥರ ಎಷ್ಟೋ ಜನರ ಮಹಿಳೆಯರ ಕನಸನ್ನು ನುಚ್ಚುನೂರು ಮಾಡಿದ್ದೀರಿ ಅಂತಲೇ ಅರ್ಥ. ಇದನ್ನು ಕೆಲವರು ಕಾಂಗ್ರೆಸ್ ನಾಯಕರುಗಳು ಸಮರ್ಥಿಸಿಕೊಳ್ಳುವಂಥ ಕೆಲಸ ಆಗ್ತಾರೆ. ನಾವು ಮಹಿಳಾ ಮೀಸಲಾತಿ ವಿರೋಧ ಇಲ್ಲ, ನಾವು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ನಾವು ಈ ಬಿಲ್ನ ವಿರುದ್ಧವಾಗಿ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕು. ಕ್ಷೇತ್ರ ಅದೇ ನನಗೂ ಅದೇ ಬಂತು ಸುದ್ದಿ. ಬಟ್ ಅದು ಆ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ನಿಮಗೆ ತೊಂದರೆ ಆಗಿದ್ದರೆ ಅದ್ರ ಬಗ್ಗೆ ನೀವು ಸಪ್ರೇಟ್ ಮಾಡಿಕೊಂಡು ಅದ್ರ ಬಗ್ಗೆನೇ ನೀವು ಮಾತಾಡ್ಬೋದಾಗಿತ್ತು. ಆದರೆ ಇವಾಗ ಏನಾಗಿದೆ ಅಂದರೆ, ಕ್ಷೇತ್ರ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಹೋದಾಗ ಕ್ಷೇತ್ರವನ್ನು ನಾವು ವಿಂಗಡಣೆ ಮಾಡದೆ ಹೋದರೆ ಒಬ್ಬ ನಾಯಕ, ಅಂದರೆ ಒಬ್ಬ ಅಲ್ಲಿ ಎಲೆಕ್ಟೆಡ್ ಪರ್ಸನ್ ಯಾರಿದ್ದಾರೆ ಅವರು ಕಾರ್ಪೊರೇಟ್ರೇ ಆಗಿರಬಹುದು, ಅಥವಾ ಶಾಸಕನೇ ಆಗಿರಬಹುದು, ಅಥವಾ ಮಂತ್ರಿಗಳೇ ಆಗಿರಬಹುದು. ಆ ಕ್ಷೇತ್ರವನ್ನು, ಅಷ್ಟು ದೊಡ್ಡ ಕ್ಷೇತ್ರಗಳನ್ನು ನೋಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ನಮಗೆ ಕ್ಷೇತ್ರ ದೊಡ್ಡದಾಗ್ತಾ ವಿಂಗಡಣೆ ಕೂಡ ಆಗಲೇಬೇಕು. ದಟ್ ಈಸ್ ದಿ ಮ್ಯಾಂಡೇಟ್ರಿ. ಅದು ಬೇರೆಯವ್ರಿಗೂ ಅವಕಾಶ ಸಿಗಬೇಕು. ಮತ್ತು ಹೆಚ್ಚು ಜನಸಂಖ್ಯೆ ಇರೋದರಲ್ಲಿ ನಮಗೆ ಅಲ್ಲಲ್ಲಿ ಜನಸಂಖ್ಯೆಗಳನ್ನು ನಾವು ನಿಯಂತ್ರಣ ಮಾಡಬೇಕು. ಅವರಿಗೆ ಕಷ್ಟ ಸುಖಗಳನ್ನು ನೋಡಬೇಕು, ಆ ಭಾಗದ ಕಷ್ಟ ಸುಖಗಳನ್ನು ನೋಡಬೇಕು ಅಂತಂದರೆ ವಿಂಗಡಣೆ ಮಾಡಲೇಬೇಕು. ಇಲ್ಲ, ನಾವು ಬ್ರಿಟಿಷ್ ಕಾಲದಲ್ಲಿ ಇದ್ದ ಅಷ್ಟೇ 500 ಜನನೇ ಸಂಸದರಿರಬೇಕು, 234 ಜನನೇ ನಾವು ಶಾಸಕರು ಇರಬೇಕು ಅಂತಂದರೆ ಕಷ್ಟ ಆಗ್ತದೆ. ಈಗ ಈ 2011ರ ಸೆನ್ಸಸ್ ಪ್ರಕಾರ ಮಾಡಲಿಕ್ಕೆ ಹೊರಟಿದ್ರು, 2026ರ ಹೊಸದಾಗಿ ಸೆನ್ಸಸ್ ಆಗ್ತಾ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಆಗಲಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಆಗಲಿ ಸರ್, ನೀವು ಅದನ್ನೇ ಮಾಡ್ತಿದ್ದೀರಾ, ನೀವು ಅದಕ್ಕೋಸ್ಕರನೇ ಮಾಡ್ತಿದ್ದೀರಾ, ನೀವು ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಸರಿ, ಮಹಿಳಾ ಮಸೂದೆಯನ್ನು ಮಾಡಿ ಅದಾದಮೇಲೆ ಕ್ಷೇತ್ರ ವಿಂಗಡಣೆ ಸ್ವಲ್ಪ ಲೇಟಾಗಿ ಮಾಡಿ, ಅದು ಬಂದಮೇಲೆ ಮಾಡಿ. ಇದನ್ನು ಸೇರಿಸ್ಕೊಂಡು ಯಾಕೆ ಇದನ್ನು ತಳ್ತಾ ಇದ್ದೀರಿ? ಖಂಡಿತ ಮಹಿಳಾ ಬಿಲ್ಗೆ ಸೋಲಾಗಿಲ್ಲ ಸರ್. ಅದು ಖಂಡಿತ ಬಂದೇ ಬರುತ್ತೆ. ಯಾಕಂತಂದರೆ ಒಂದು ಸೋಲನ್ನು ಕಂಡಿದ್ದಾರೆ ಅಂತಂದರೆ ಅದೇನೋ ಅಂತಾರಲ್ಲ, ಹುಲಿ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಮುಂದೆ ಬರೋದು ಅಂತ. ಆ ಥರ ಇದಕ್ಕೆ ಇನ್ನೇನು ಏನೇ ಮಾಡ್ತಾರೆ ಮಹಿಳೆಯರು ಅಂತಂದರೆ, ಈ ಮಸೂದೆಗೂ ಕಾಯಕ್ಕೆ ಹೋಗಲ್ಲ, ಅವರೇ ಬರ್ತಾರೆ ಸರ್, ಅವರೇ ನಿಂತ್ಕೊಳ್ತಾರೆ ಅಷ್ಟೇ.